ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ನಟ್ಟು ಬೋಲ್ಟು ವಿಚಾರ ಅಂತಂದರೆ ಕಲಾವಿದರು ಒಂದಷ್ಟು, ಯಾಕಂದರೆ ಈ ಥರದೊಂದು ಸಂಭ್ರಮ ನಡೀತದೆ ಅಂದರೆ ನಮ್ಮ ಮನೆ ಅನ್ನೋ ಥರ ಎಲ್ಲ ಸೇರಬೇಕಾಗಿತ್ತು, ಸೇರಿಲ್ಲ, ವಿಪರ್ಯಾಸ, ನೆಕ್ಸ್ಟ್ ಸರಿ ಈ ಥರ ಆದರೆ ಬೇರೆ ರೀತಿಯ ಒಂದು ಪರಿಣಾಮ ಇರುತ್ತೆ ಅನ್ನೋ ಒಂದು ಮಾತು. ಆ ಒಂದು ಮಾತಿಗೆ ನಿಮ್ಮ ರಿಯಾಕ್ಷನ್ಸ್? ಇಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನೀವು ಅವರ ಅಭಿಪ್ರಾಯನೇ ಕೇಳಬೇಕು, ಅವರೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು, ನಾನು ಕೊಡೋದು ಸರಿ ಆಗಲ್ಲ. ಬಟ್ ಸ್ಟಿಲ್ ನಮಗೆ ಇಲ್ಲಿ ಏನು ಮುಖ್ಯ ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ. ಯಾಕಂದರೆ ಅವ್ರು ಹೇಳಿದ್ರಲ್ಲಿ ಒಂದು ಅಂಶ ನಾವು ಮುಖ್ಯವಾದ ಅಂಶಗಳನ್ನು ತೊಗೋಬೇಕಾಗತ್ತೆ. ಇದು ಒಳ್ಳೆ ಅಂಶಗಳು ಸುಮಾರು ಹೇಳಿದ್ರು ಅವರು, ಅದನ್ನೆಲ್ಲ ನಾವು ತೊಗೊಳೋದು ಬಿಟ್ಟು ಇದನ್ನು ಮಾತ್ರ ಹಿಡ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಇದು ಕಾಂಟ್ರವರ್ಸಿ. ಸೊ ತಪ್ಪುಗಳು ಹೆಚ್ಚಾಗಿ ಕಾಣಿಸ್ತವೆ, ಹೇಳ್ತಾರಲ್ಲ, ಅದು ಒಂದು 100 ಸರಿ ಮಾಡಿರೋ ಒಂದು ತಪ್ಪು ಮಾಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ, ಅದನ್ನೇ ಮಾತಾಡ್ತಾರೆ ಜನ. ಹಾಗಾಗಿದೆ ಈಗ. ಅದರ ನಾವು ಪ್ರೇಕ್ಷಕರಾಗಿ, ಜನಗಳಾಗಿ ನಾವೇನನ್ನ ಡಿಸೈಡ್ ಮಾಡಬೇಕು ಅಂತಂದರೆ ನಮಗೆ ಯಾವುದು ಮುಖ್ಯ. ಈಗ ಬರೀ ಚಲನಚಿತ್ರೋತ್ಸವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ. ಇದರ ಉದ್ದೇಶ ಅಷ್ಟು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಜಗತ್ತಿಗೆ ಮಾದರಿ ಆಗುವಂಥ ಒಂದು ಚಿತ್ರೋತ್ಸವ ಆಗ್ತಾ ಇದೆ. ಸೊ ಈ ಥರದ ಚಿತ್ರೋತ್ಸವದಲ್ಲಿ ಏನು ಥರದ ಸಿನಿಮಾಗಳು ಬಂದಿವೆ, ನಾವು ಶಾಂತಿಯ ಬಗ್ಗೆ, ಯುದ್ಧದ ವಿರುದ್ಧದ ದನಿಯ ಬಗ್ಗೆ, ಅದರ ಬಗ್ಗೆ ಮಾತಾಡಬೇಕು ವಿನ ಒಂದು ಸ್ಟೇಟ್ಮೆಂಟ್ನ ಹಿಡ್ಕೊಂಡು ಅದನ್ನೇ ಆಡ್ಕೊಂಡು ಅದನ್ನೇ ಮಾತಾಡ್ತಾ ಇದ್ದಾರೆ. ಎಲ್ಲರ ಸಮಯ ವ್ಯರ್ಥ, ಪ್ರೇಕ್ಷಕರ ಸಮಯ ವ್ಯರ್ಥ, ಜನರ ಸಮಯ ವ್ಯರ್ಥ, ಜನರ ದುಡ್ಡು ವ್ಯರ್ಥ. ಸೊ ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಕನ್ಸ್ಟ್ರಕ್ಟಿವ್ ಆಗಿ ನಾವು ಮಾತಾಡೋಣ. ಅವ್ರ ಸ್ಟೇಟ್ಮೆಂಟ್ ನನಗೆ ಗೊತ್ತಿರೋ ಹಾಗೆ ಅವರು ಇವ್ರ ಜೊತೆ ಸಾರಾ ಗೋವಿಂದ್ ಅವ್ರ ಜೊತೆ ಏನೋ ಶುರು ಮಾಡಿದ್ರಲ್ಲ ತುಂಬ ಮಾತಾಡೋಕ್ಕೆ, ಸಾರಾ ಗೋವಿಂದ್ ಎಲ್ಲಿ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಅದು ಪರ್ಸನಲ್ ಲೆವೆಲ್ಗೆ ಅಲೋಟ್ ಅನ್ಸುತ್ತೆ. ಸೊ ಪರ್ಸನಲ್ ಲೆವೆಲಲ್ಲಿ ಅದು ಕಮೆಂಟ್ ಆಯಿತು, ಅದು ಭಾಷಣದಲ್ಲೇ ಆಗೋಗಿ ಅದು ಬೇರೆನೇ ಅರ್ಥ ಬಂತು ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ತಗೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಾಯಕತ್ವದ ಗುಣ, ಯಾಕಂದರೆ ಅಣ್ಣವರಿದಾಗಲಿ, ಅಂಬರೀಷ್ ಅವರಿದಾಗಲಿ, ವಿಷ್ಣು ಸರ್ ಇದಾಗಲಿ ಎಲ್ಲ ಕೂಡ ಒಂದು ಕರೆಗೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ. ಆ ಥರದೊಂದು ಇದ್ದಂಥ ಪರಿಸ್ಥಿತಿ ಈಗೆಲ್ಲವೂ ಬದಲಾಗಿದೆ ಅನ್ನೋದು, ನಾಯಕತ್ವದ ಕೊರತೆ ಕಾಡ್ತಾ ಇದೆಯಾ? ಗೊತ್ತಿಲ್ಲ ನನಗೆ, ಅದು ನಾಯಕತ್ವದ ಕೊರತೆನಾ ಅಥವಾ ಒಂದು ಸಂಘಟಿತರಾಗಿರೋ ಇದೇ ಹೋಗ್ಬಿಟ್ಟಿದೆ ಅನ್ಸುತ್ತೆ ನಮ್ಮಲ್ಲೂ. ಈಗ ಸಂಘಟನೆ ಕಟ್ಟೋದು ನಿಮ್ಗೆ ಮುಂಚೆ ಸಂಘಟನೆ ಕಟ್ಟೋದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ. ಜನಗಳನ್ನ ಒಂದೇ ಕಡೆಗೆ ಸೇರಿಸೋದು ತುಂಬ ಕಷ್ಟ ಇದೆ. ಆದರೂ ಅದಾಗಬೇಕು, ಅದು ಒಳ್ಳೆ ಕೆಲಸ. ಯಾಕೆಂದರೆ ಈ ಥರದ ಒಂದು ಉತ್ಸವ ಆದಾಗ ನಿಜ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾನೇ ನೋಡ್ತಾ ಇದ್ದಲ್ಲ, ಸುಮ್ಮನೆ ಅಂದರೆ ಸಿನಿಮಾ ಅಂದರೆ ಒಂದು ಆಸಕ್ತಿ ಇರ್ತಾರೆ, ಎಲ್ಲರೂ ಫೋಟೋ ಅಂತಾರೆ. ದೊಡ್ಡ ಸ್ಟಾರ್ಗಳು ಬಂದಂದು ಇನ್ನೂ ಕಷ್ಟ ಆಗಿಬಿಡುತ್ತೆ. ಅವ್ರ ಸಿನಿಮಾ ನೋಡೋದೆಲ್ಲ ರೂಲ್ಡ್ ಔಟ್ ಅಂತ ನನಗನ್ಸುತ್ತೆ ಈ ಥರದ ವೆನ್ಯೂಗಳಲ್ಲಿ. ಯಾಕಂದರೆ ಮುಖ್ಯವಾಗಿ ಏನಂದರೆ ಅವ್ರು ಬಂದಾಗ ಈ ಥರದ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ನೋಡೋರಿಗೆ ಎಕ್ಸ್ಪೀರಿಯನ್ಸ್ ಡಿಸ್ಟರ್ಬ್ ಆಗುತ್ತೆ. ನನಗೂ ಅದಕ್ಕೆ ಒಳಗಡೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಸುಮ್ಮನೆ ನೋಡೋರು ಯಾರು ಗಮನಿಸಿದ್ರು ಅಂದರೆ ಅವ್ರು ಯಾರ್ದೋ ಒಬ್ಬರು ಗಮನ ಈ ಕಡೆ ತಿರುಗ್ತು ಅಂದರು. ನನಗೆ ನನ್ನ ಸಿನಿಮಾದಲ್ಲಿ ಯಾರೋ ಒಬ್ಬರು ಟಾಯ್ಲೆಟ್ಗೆ ಅಂತ ಎದ್ದೋದ್ರು ಕೋಪ ಬರುತ್ತೆ ನನಗೆ. ಯಾಕಂದರೆ ಇದು ಅವ್ರಿಗೋಸ್ಕರ ಮಾಡಿರೋ ಸಿನಿಮಾ, ಅವರು ನೋಡಬೇಕು, ಅವರು ಪೂರ್ತಿ ಕೂತ್ಕೊಂಡು ಪೂರ್ತಿ ಅನುಭವಿಸಬೇಕು ಅಂತ ಅನ್ನೋದು ಒಬ್ಬ ಫಿಲ್ಮ್ ಮೇಕರ್ನ ಉದ್ದೇಶ ಆಗಿರುತ್ತೆ. ಸೊ ಅದನ್ನು ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೆ ಅವ್ರು ಇಲ್ಲಿಗೆ ಬರದೇ ಇದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಅವರಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ಗಳಿದ್ದಾಗ ಮಾತ್ರ ಬಂದು ಹೋದರೆ ಬೆಟರ್ ಅನಿಸುತ್ತೆ. ಬಟ್ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ಎಲ್ಲರೂ ಬಂದರೆ ಅದು ಒಂದು ಒಗ್ಗಟ್ಟನ್ನು ತೋರಿಸುತ್ತೆ. ಜೊತೆಗೆ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿದಾಗ ಐಡಿಯಾಸ್ ತುಂಬ ಹೆಚ್ಚಿಗೆ ಹೊರಗಡೆ ಬರ್ತವೆ. ಅವ್ರದ್ದು ಬೇಕಾದಷ್ಟು ಐಡಿಯಾಗಳಿರ್ಬೋದು. ನಮ್ಮ 4 ಜನ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದೇ ಬೆಸ್ಟ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಜೊತೆಗೆ ಸಂಘಟಿತವಾಗಿ ನೀವು ಒಂದು ಉದ್ದೇಶದೆಡೆಗೆ, ಈ ಥರದ ಒಂದು ಉದ್ದೇಶದೆಡೆಗೆ ಹೊರಟಾಗ ಎಲ್ರಿಗೂ ಒಂದು ಒಮ್ಮತದಿಂದ ಹೊರಡ್ತೀವಲ್ಲ, ಅದರ ಪಾಸಿಟಿವಿಟಿನೇ ಬೇರೆ. ಸೊ ಜೊತೆಗೆ ಬೇಕಾದಷ್ಟು ಚಿತ್ರರಂಗದ ಸಮಸ್ಯೆಗಳಿಗೂ ಅಲ್ಲಿ ಉತ್ತರ ಸಿಕ್ಬಿಡ್ಬೋದು. ಸೊ ಆ ಒಗ್ಗೂಡುವಂಥ ಇದೆಯಲ್ಲ ಮನಸ್ಥಿತಿ, ಅದು ಬೇಕಾದಷ್ಟು ಸಮಸ್ಯೆಗಳಿಗೂ ಉತ್ತರ ಕೊಡ್ಬೋದು. ಆಗಬೇಕು ಸಮಸ್ಯೆಗಳು. ಅದೇ ಅದನ್ನು ಏನು ಸಮಸ್ಯೆಗಳಿದೆ ಅಂತ ಅದನ್ನ ಕಂಡುಹಿಡ್ಕೊಂಡ್ರೆ ತಿದ್ಕೊಳ್ಳೋದೇನು ಕಷ್ಟ ಅಲ್ಲ, ಆಗುತ್ತೆ. ಮೋಸ್ಟ್ ಪ್ರಾಬಲಿ ಇನ್ನು ಕೆಲವು ಮುಂದಿನ ಸರಿನೇ ಅದು ಆಗ್ಬಿಡ್ಬೋದು ಅನ್ಸುತ್ತೆ. ಯಾಕಂದರೆ ಈ ಸಲ ತೀರಾ ಅದ್ರ ಬಗ್ಗೆ ನೋಡಿ ಕಾಂಟ್ರವರ್ಸಿ ಎಲ್ಲ ಬೇರೆ ಆಗಿರೋದ್ರಿಂದ ಖಂಡಿತ ಅದನ್ನು ಸಾಲ್ವ್ ಮಾಡೋದಕ್ಕೆ, ಮೂಲ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಖಂಡಿತ ಯಾರು ಪ್ರಯತ್ನ ಪಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ನಟ ಕಿಶೋರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.